ಬಂದವರೇ, ನಾವು ಸ್ಟಾರ್ಟಿಂಗ್ ಗಿಡ ಹಾಕಿದಾಗ ನಮ್ಮಲ್ಲಿ ಈ ಥರ ಒಂದು ಕಸಿ ಮಾಡಿದಾಗ ಈ ಥರ ಒಂದು ಇದಿರ್ತದೆ, ಪೇಪರ್ ಇರ್ತದೆ. ಇದೇನಿದೆಯಲ್ಲ ಕಸಿ ಮಾಡಿರೋ ಜಾಗ, ಈ ಜಾಗದಲ್ಲಿ ನೋಡ್ರಿ ಇಲ್ಲೊಂದು ಗಿಡ ಬಂದಿದೆ. ಇದು ನೋಡಿ ಇಲ್ಲಿ ಚಿಗುತ್ತಿದೆ. ಇಲ್ಲಿಂದ ಇತ್ತಾಗ ಮೇಲ್ಗಡೆ ಇಲ್ಲೆಲ್ಲ ಚಿಗುರ್ತಾ ಇದೆ ಗಿಡ. ಇದನ್ನು ನಾನು ಯಾಕೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ಈ ಕಸಿ ಚಿಗುರು ಬಂದಿದೆಯಲ್ಲ, ಈ ಚಿಗುರು ಈ ಕಸಿ ಮಾಡಿದ ಕೆಳಗೆ ಇದು ನಾಟಿ ತಳಿ ಚಿಗುರು. ಇದು ತಾಯಿ ಹೈಬ್ರಿಡ್ ತಳಿ, ಮೇಲ್ಗಡೆ ಬರೋದು ತಾಯಿ ಹೈಬ್ರಿಡ್ಡು, ಇದು ನಾಟಿ ತಳಿ. ಇದು ಈ ಗಿಡದ ಡೆವಲಪ್ಮೆಂಟ್ಗಿಂತ ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತದೆ. ಇದನ್ನು ನಾವೇನು ಮಾಡಬೇಕು ಅಂತಂದರೆ ಈ ಕುಡಿನ ರಿಮೂವ್ ಮಾಡಿಬಿಡ್ಬೇಕು ಇದನ್ನು. ಅವಾಗೇನಾಗ್ತದೆ, ಇದಕ್ಕೆ ಬೇರೆ ಕಡೆ ಹೋಗ್ದಂಗೆ ಪೋಷಕಾಂಶ ಎಲ್ಲ ಇದಕ್ಕೆ ಸಿಗ್ತದೆ. ಸೊ ತುಂಬ ಚೆನ್ನಾಗಿ ಡೆವಲಪ್ ಆಗ್ತದೆ ಅವಾಗ. ಇಲ್ಲಾಂದರೆ ಇದಕ್ಕಿಂತ ಇದು ಫಾಸ್ಟ್ ಡೆವಲಪ್ ಆಗಿಬಿಡ್ತದೆ. ದಯಮಾಡಿ ಇದನ್ನು ರಿಮೂವ್ ಮಾಡಿದ್ರೆ ಈ ಗಿಡಕ್ಕೆ ಅನುಕೂಲ ಆಗ್ತದೆ. ಇದನ್ನು ಎಲ್ಲ ರೈತರು ಸಹ ತಿಳ್ಕೊಂಡು ಪ್ರತಿ ಗಿಡನೂ ಅಬ್ಸರ್ವ್ ಮಾಡಿ ನೋಡಿಕೊಂಡು ರಿಮೂವ್ ಮಾಡೋ ಕೆಲಸನ ಮಾಡಿ. ಹಾಗೆ ಈ ಸುತ್ತ ಇರ್ತಕ್ಕಂಥ ಕಳೆ ತೆಗೆದು ಜ್ಯೂಸ್ ಕುಡಿ. ಜ್ಯೂಸ್ ಕೊಟ್ಟಾಗ ಏನಾಗ್ತದೆ, ಗಿಡ ಡೆವಲಪ್ ಆಗ್ತದೆ. ಇಲ್ಲಾಂದರೆ ಕಳೆನೇ ತಿಂತದೆ ಜ್ಯೂಸ್ನೆಲ್ಲ, ಗಿಡಕ್ಕೆ ಪೋಷಕಾಂಶ ಜಾಸ್ತಿ ಸಿಗೋದಿಲ್ಲ. ಚೆನ್ನಾಗಿದೆ, ಗಿಡಗಳೆಲ್ಲ ಚೆನ್ನಾಗಿದೆ. ಸ್ವಲ್ಪ ಇನ್ನು ಮುಂದೆ ಮಳೆ ಬಂದಿರೋ ಕಾರಣ ಭೂಮಿಯಲ್ಲಿರ್ತಕ್ಕಂಥ ಫಲವತ್ತತೆ ನೀರಿಗೆ ಬಸ್ತು ಹೋಗಿರ್ತದೆ. ದಯಮಾಡಿ ದನಿಂಗ್ ಗೊಬ್ಬರವನ್ನು ಕೊಡಿ. ದನಿಂಗ್ ಗೊಬ್ಬರ ಕೊಟ್ಟರೆ ಗಿಡ ಇನ್ನೂ ಚೆನ್ನಾಗಿ ಹಸಿರಾಗಿ ಬೇಗ ಗ್ರೋತ್ ಆಗ್ತದೆ. ಥ್ಯಾಂಕ್ ಯು.